ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಡಿ ಆರ್ ನದಾಫ್ ಚಾನಲ್ಗೆ ಸ್ವಾಗತ. ಇವತ್ತು ಉದ್ಯೋಗ ಮೇಳ ಪ್ರೋಗ್ರಾಮ್ ಇದೆ. ಅದಾದಮೇಲೆ 371J ಪೂರ್ಣಾನುಷ್ಠಾನ ಬಗ್ಗೆ ಒಂದು ಚಿಂತನಾ ಸಭೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನಂದರೆ ಒಂದು ಸುದ್ದಿಗೋಷ್ಠಿ ಇದೆ. ಅದಾದ ಬಳಿಕ ಮತ್ತೆ ಏನೆಲ್ಲ ಪ್ರೋಗ್ರಾಮ್ ಇದ್ದಾವೆ ಬನ್ನಿ ತೋರಿಸ್ತೀನಿ. ನೋಡ್ರಿ, ನಾವು ಮೊದಲೇ ಕಲಬುರಗಿ ಮಂದಿ. ಮುಂಜಾನೆ ಚಹಾ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಾಗೆ ಒಂದು ಚಹಾ ಮತ್ತು ಒಂದು ಬ್ರೆಡ್ ತಿಂದು ಅಷ್ಟರಲ್ಲಿ ನಮ್ಮ ಅಣ್ಣ ನಮಗೆ ನಾಷ್ಟ ತಂದು ಕೊಟ್ಟರು. ನಾಷ್ಟ ಮುಗಿಸ್ಬಂಗೆ ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿ ಆಗಲೇ ಬಸ್ ಚಾಲನೆ ನೀಡೋ ಕಾರ್ಯಕ್ರಮ ಶುರುವಾಯಿತು. ಈ ಬಸ್ ನೋಡ್ರಪ್ಪ ಅಂದರೆ ಕಲಬುರಗಿ ಟು ಶಿವಮೊಗ್ಗ ಮತ್ತು ಕಲಬುರಗಿ ಟು ಮೈಸೂರು AC ಬಸ್ ಇವತ್ತು ಚಾಲನೆ ನೀಡಿದ್ದಾರೆ. ಕಲಬುರಗಿ ಟು ಮೈಸೂರು ಏನಪ್ಪ ಅಂದರೆ ಕಲಬುರಗಿಯಿಂದ ಸಂಜೆ 6 ಗಂಟೆಗೆ ಬಿಟ್ಟು ಮರುದಿನ ಬೆಳಗ್ಗೆ 8 ಗಂಟೆಗೆ ತಲುಪುತ್ತೆ. ಮೈಸೂರಿನಿಂದ ಸಂಜೆ 7 ಗಂಟೆಗೆ ಹೊರಟು ಕಲಬುರಗಿಗೆ 9 ಗಂಟೆ ತಲುಪುತ್ತದೆ. ಕಲಬುರಗಿ ಟು ಶಿವಮೊಗ್ಗ ಬಸಪ್ಪ ಏನಂದರೆ ಸಂಜೆ 8:30ಕ್ಕೆ ಶುರುವಾಗಿ ಬೆಳಗ್ಗೆ 7:15ಕ್ಕೆ ರೀಚ್ ಆಗುತ್ತೆ. ಮತ್ತು ಶಿವಮೊಗ್ಗದಿಂದ ಸಂಜೆ 7 ಗಂಟೆಗೆ ಹೊರಟು ಕಲಬುರಗಿ ಬೆಳಗ್ಗೆ 5:45ಕ್ಕೆ ರೀಚ್ ಆಗುತ್ತೆ. ಹೀಗೆ ಬಸ್ ಸ್ಟ್ಯಾಂಡ್ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಡೈರೆಕ್ಟಾಗಿ ಏನಂದರೆ PD ಕಾಲೇಜ್ ಕಡೆಗೆ ಬಂದುಬಿಟ್ಟೆ. ಸೊ PD ಕಾಲೇಜಿನಲ್ಲಿ ಸರ್ಕಾರದಿಂದ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದರು. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು 3,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಸೊ ನೇರವಾಗಿ 600ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ನೇರ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಕೆಲವರು ಇದರಲ್ಲಿ ಯಶಸ್ವಿಯಾಗಿ ತಮ್ಮ ಜಾಬನ್ನು ಪಡೆದುಕೊಂಡಿದ್ದಾರೆ. ಇನ್ನು ಹಲವರು ಕೂಡ ಜಾಬನ್ನು ಗಿಟ್ಟಿಸಿಕೊಳ್ಳಲು ಸಂದರ್ಶನ ನಡೆಸ್ತಾ ಇದ್ದಾರೆ. ಕೆಲವರು ನೇರವಾಗಿ ಸಂದರ್ಶನ ಎದುರಿಸ್ತಾ ಇದ್ದಾರೆ. ಇನ್ನು ಕೆಲವರು ಆನ್ಲೈನ್ ಮೂಲಕ ಸಂದರ್ಶನ ಎದುರಿಸಿ ಕೆಲವರು ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇದು ನೋಡಿ, ಈಗ ಎಂಟ್ರೆನ್ಸ್ ನೋಡಿ, ಇದು PD ಕಾಲೇಜಿನ ಒಳಗಿರುವ ನ್ಯಾಕ್ ಬಿಲ್ಡಿಂಗ್ ಏನು ಅಂತ ಇದೆ, ಅದರಲ್ಲಿ ಒಳಗೆ ಬಂದಿವಿ ನೋಡಿ. ಇದು ಎಂಟ್ರೆನ್ಸ್. ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಇನ್ನು ನೋಂದಣಿ ಮಾಡಿಸಲಾರ್ದವರು ಕೂಡ ಇಲ್ಲೇ ಎಂಟ್ರೆನ್ಸ್ನಲ್ಲಿ ನೋಂದಣಿ ಮಾಡಿಕೊಳ್ತಿದ್ದಾರೆ ನೋಡಿ. ಈಗಾಗಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಿದ್ದಾರೆ ನೋಡಿ. ಇಲ್ಲಿ ಬಂದಿದ್ದೀರಿ. ಐ ಥ್ಯಾಂಕ್ ಕೌಶಿಕ್ ಆ್ಯಂಡ್ ಇಟ್ರಿಯಾ ಫಾರ್ ಹ್ಯಾವಿಂಗ್ ಗಿವನ್ ದಿಸ್ ಅಪಾರ್ಚುನಿಟಿ ಇನ್ ಕಲಬುರ್ಗಿ. ಸೊ ದ್ಯಾಟ್ ಇಲ್ಲಿ ಕಲಬುರಗಿ ಸುತ್ತಮುತ್ತ ಜಿಲ್ಲೆ ಮತ್ತು ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಜಿಲ್ಲೆಗಳಿಂದನೂ ಕೂಡ ನಾವು ಬರಬೇಕು ಅಂತ ಹೇಳಿದ್ವಿ. ಬಹುಶಃ ಕಲಬುರಗಿ ಜಿಲ್ಲೆಯವರು ಅಷ್ಟೇ ಬಂದಿದ್ದಾರೆ ಇಲ್ಲಿ. ಹಾಗಾಗಿ ಇವತ್ತು ಕಂಪನೀಸ್ ಇಲ್ಲಿ ಬಂದಿದ್ದಾವೆ, ನೀವು ನೋಡಿ. ಆ್ಯಂಡ್ ಯಾವುದೇ ನಿಮಗೆ ಆಫರ್ ಸಿಕ್ಕರೂ ಕೂಡ ಇವತ್ತು ತಗೊಳ್ಳಿ. ನೀವು ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕಾದ್ರೂ ಕೂಡ ಮಾಡಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ದ್ಯಾನ್ ಯು ಕ್ಯಾನ್ ಫೈಂಡ್ ಔಟ್ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಆಸ್ ವೆಲ್. ಬಟ್ ಯು ಅಟ್ಲೀಸ್ಟ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ದ್ಯಾನ್ ಓನ್ಲಿ ಇಟ್ ವಿಲ್ ಗೈಡ್ ಯು. ಅಂದರೆ ನಿಮಗೆ ಅದಕ್ಕೆ ಯಾರ್ಯಾರು ಇಲ್ಲಿ ಡಿಗ್ರಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದೀರಿ, ಯಾರು ಯುವ ನಿಧಿಯಲ್ಲಿ ಎನ್ರೋಲ್ ಆಗಿಲ್ಲ, ಸ್ಟಿಲ್ ಟೈಮ್ ಇಸ್ ದೇರ್. ಯು ಕ್ಯಾನ್ ಸ್ಟಿಲ್ ಎನ್ರೋಲ್ ಆ್ಯಂಡ್ ಅವೈಲ್ ದಟ್ ಫೆಸಿಲಿಟಿ ಆಸ್ ವೆಲ್. ಇತ್ತ ಸೇಡಂ ರಿಂಗ್ ರೋಡ್ ಸಮೀಪ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಕಲ್ಯಾಣ ಕರ್ನಾಟಕವನ್ನು ಬರಪೀಡಿತವೆಂದು ಘೋಷಣೆ ಮಾಡಬೇಕು. ಕೂಡಲೇ ಕಲಬುರಗಿ ಜಿಲ್ಲೆಯ ರೈತರಿಗೆ ಬರ ಪರಿಹಾರವನ್ನು ಘೋಷಣೆ ಮಾಡಿ ಅವರ ಖಾತೆಗಳಿಗೆ ಅಮೌಂಟ್ ಹಾಕಬೇಕಂತ ಹೇಳ್ಕೊಂಡು ಒತ್ತಾಯ ಮಾಡಿದರು. ಅಲ್ಲಿಂದ ನೇರವಾಗಿ ನಾನು ಮಾರ್ಕೆಟ್ ಪ್ರದೇಶದಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಹೋಗಿದ್ದೆ. ಅಲ್ಲಿ 371J ಬಗ್ಗೆ, ಪೂರ್ಣಾವಧಿ ಅನುಷ್ಠಾನ ಬಗ್ಗೆ ಒಳ್ಳೆಯ ಚಿಂತನ ಮಂಥನ ನಡೆಯಿತು. ಅಲ್ಲೇನಪ್ಪ ಅಂದರೆ ಈ ಭಾಗದ ಅಭಿವೃದ್ಧಿಗೆ ಸರ್ಕಾರ ಮತ್ತೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಮ್ಮ ಪ್ರದೇಶಕ್ಕೆ ಪ್ರತ್ಯೇಕ ರಾಜ್ಯ ನೀಡಬೇಕೆಂದು ಒತ್ತಾಯಿಸಿದರು ಕೆಲವರು. ಅದೇ ಸಭೆಯಲ್ಲಿ ಜಂಜಿ ಪ್ರೊಟೆಸ್ಟ್ಗಳಿಗೆ ವಿದೇಶಿಯಿಂದ ಹಣ ಬರ್ತಿದೆ ಅಂತ ತಿಳ್ಕೊಂಡು ಸಾಹಿತಿ ಒಬ್ಬರು ಏನು ಸರಿಯಾಗಿ ಮಾತಾಡಿದರು ಕೆಟ್ಟ ಮಾತಾಡಿದರೂ ಗೊತ್ತಿಲ್ಲ. ಸೊ ಅವರು ಮಾತಾಡಿದರು. ಅದು ತುಂಬ ಕೆಲವರಿಗೆ ಆಕ್ಷೇಪ ವ್ಯಕ್ತವಾಯಿತು. ಅದಾದಮೇಲೆ ನಾನು ನೇರವಾಗಿ ಆಫೀಸಿಗೆ ಬಂದೆ. ಅಷ್ಟರಲ್ಲಿ 5 ಗಂಟೆ ಅದಾಗಿತ್ತು. 5 ಗಂಟೆ ಟೈಮ್ದಾಗ ನೋಡಿದ್ರೆ ಹೊರಗಡೆ ಮಳೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ. ಸೊ ಯಾವಾಗ ಚಹಾದು ಕುಡ್ಲಿಕ್ಕೆ ಹೋಗ್ಬೇಕಂತ ನಾವು ತಯಾರು ಮಾಡಿಸಿದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಹಾಗಾಗಿ ಮಳೆ ನಿಂದಿರ್ತದೆ ಇಲ್ಲ ತಿಳ್ಕೊಂಡು ಆಮೇಲೆ ಏನು ಮಾಡಿದ್ವಿ, ಇಂಥ ಮಳೆಯಲ್ಲೂ ಕೂಡ ಗರಂ ಬಜ್ಜಿ ಮಾಡ್ತಿದ್ರು. ನಾವು ನೋಡೋ ಒಂದು ಟೇಸ್ಟ್ ನೋಡೇ ಬಿಡೋಣ ಅಂತ ತಿಳ್ಕೊಂಡು ನಾನು ನಮ್ಮ ಸಿಬ್ಬಂದಿ ಹೋಗಿ ಟೇಸ್ಟ್ ನೋಡಿದ್ವಿ. ಈ ಬಜ್ಜಿ ಅಂಗಡಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಅದಾದಮೇಲೆ ನಾವು ನೇರವಾಗಿ
ಟೀ ಕುಡ್ಲಿಕ್ಕೆ ಬೇರೆ ಕಡೆ ಹೋಗ್ತಾ ಇದ್ವಿ. ಮಳೆ ಜಾಸ್ತಿ ಆಗ್ತಾಯಿದ್ದರಿಂದ ಅಲ್ಲಿ ತಿಮ್ಮಾಪುರ ಸಮೀಪ ಇರುವ ಜಿಶಾನ್ ಹೋಟೆಲ್ಗೆ ಹೋದ್ವಿ. ಅಷ್ಟರಲ್ಲೇ ಹಿರಿಯ ಉಪಸಂಪಾದಕರು ವರದಿಗಾರರು ಅಲ್ಲಿದ್ದರು. ಇವರು ನೋಡಿ ಬಸವರಾಜ್ ಸರು, ಇಲ್ಲಿ ಬರ್ತಿದ್ದಾರೆ ನೋಡಿ ರಾಜೇಶ್ ಅವರು, ಇವರು ವಿಶ್ವನಾಥ್ ಅವರು. ಇಲ್ಲಿ ಎಲ್ಲರೂ ಅವರು ಆಲ್ರೆಡಿ ಚಹಾ ಕುಡ್ದಿದ್ರು, ನಾವಿಬ್ಬರೇ ಆಮೇಲೆ ಚಹಾ ಕುಡಿದು ಬಂದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿದ್ದು, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.